ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್. ಇದು ಬಂದ್ಬಿಟ್ಟು ಮಂಡೇ ಲಾಗ್ ಆಗಿರುತ್ತೆ. ಬೆಳಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ದಿರ ಕೊನೆವರೆಗೂ ನೋಡಿ. ಇನ್ ಕೇಸ್ ನಿಮ್ಗೇನಾರು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಬೆಳಗ್ಗೆನೇ ಡೆಟಾಕ್ಸ್ ಡ್ರಿಂಕ್ಸ್ನ ಮಾಡಿ ಅದು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ಇನ್ನೊಂದು ಕಡೆ ನೆನೆ ಎಲ್ಲ ಸೊಪ್ಪೆಲ್ಲ ತೊಗೊಂಬಂದಿದ್ನಲ್ವ ಭಾನುವಾರ, ಆ ಸೊಪ್ಪೆಲ್ಲ ಬಿಡಿಸಿ ಇಟ್ಟಿದ್ನಲ್ವ ನೈಟು. ಇವಾಗ ಮಸ್ಸಪ್ ಮಾಡೋಣ ಅಂದ್ಬಿಟ್ಟು ಸೊಪ್ಪನ್ನ ಚೆನ್ನಾಗಿ ಒಂದು 4-5 ಸರಿ ತೊಳೆದು ಉಪ್ಪು ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಈ ಚಳಿಗಾಲ ಮಳೆಗಾಲ ಎಲ್ಲ ಬಂದರೆ ಸೊಪ್ಪಲ್ಲಿ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ, ಆ ಮಂಜು ಬೀಳುತ್ತಲ್ವ, ಅದಕ್ಕೆ ಸ್ವಲ್ಪ ಉಪ್ಪಲ್ಲಿ ನೆನೆಸಿಟ್ಬಿಟ್ರೆ ಏನಾದ್ರು ಬ್ಯಾಕ್ಟೀರಿಯಾಗಳು ಮತ್ತು ಆ ಸ್ಮೆಲ್ಲೆಲ್ಲ ಬರುತ್ತೆ ನೋಡಿ, ಕೋಚ್ ಸ್ಮೆಲ್ಲೆಲ್ಲ, ಅದೆಲ್ಲ ಹೋಗ್ಬಿಡುತ್ತೆ ಅಂದ್ಬಿಟ್ಟು ನೆನೆಸಿಟ್ಟಿದ್ದೀನಿ. ಇನ್ನು ಸೊಪ್ಪು ಸಾರಿಗೆ ಏನೇನು ಬೇಕು ನೋಡಿ ಅದನ್ನೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಕುಕ್ಕರ್ ತೊಗೊಂಡು 1 ಕಪ್ ಆಗೋಷ್ಟು ತೊಗರಿಬೇಳೆ, ಒಂದು ಅರ್ಧ ಕಪ್ ಆಗುವಷ್ಟು ಹೆಸರುಬೇಳೆನ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, 1-2 ಟೊಮೊಟೊ. ಇವಾಗ ನಾನು 3 ಥರ ಸೊಪ್ಪು ತೊಗೊಂಡಿದ್ದೀನಿ. ಪಾಲಕು, ಮೆಂತೆ ಮತ್ತು ಅರವೆ ಸೊಪ್ಪು ಬರುತ್ತಲ್ವ, ಆ 3 ತೊಗೊಂಡಿದ್ದೀನಿ. ಈ 3 ಹಾಕೋದ್ರಿಂದ ಸಾಂಬಾರು ತುಂಬಾ ಟೇಸ್ಟಾಗಿರುತ್ತೆ. ಇನ್ನು ಇವಾಗ ಅದನ್ನೆಲ್ಲ ಚೆನ್ನಾಗಿ ತೊಳೆದಿದ್ನಲ್ವ, ಇವಾಗ ಸಣ್ಣದಾಗಿ ಕಟ್ ಮಾಡಿ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಇನ್ನು ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು, ಅರಿಶಿನ ಪುಡಿ, 1 ಟೇಬಲ್ ಸ್ಪೂನ್ ಖಾರದ ಪುಡಿ, ಒಣಗಿದ ಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಒಂದು 4-5 ವಿಸಿಲ್ ಬೇಯಿಸ್ಕೊತಾ ಇದ್ದೀನಿ. ಅದು ಬೇಯೋಷ್ಟರಲ್ಲಿ ಇವಾಗ ಡೆಟಾಕ್ಸ್ ಡ್ರಿಂಕ್ಸ್ನ ಮಾಡಿದ್ನಲ್ವ, ಅದು ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಕುಡ್ಕೊಂಡು ಮಾತಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರಿ. ಇನ್ನಿವಾಗ ಅನ್ನ ಕೂಡ ಬೆಂದಿತ್ತು. ಇವಾಗ ಅದನ್ನು ಗಂಜಿ ಬಗ್ಸ್ತಾ ಇದ್ದೀನಿ. ಇನ್ನು ಆ ಬಗ್ಸಿರೋ ಗಂಜಿಯಲ್ಲೇ ಮುದ್ದೆ ಮಾಡೋಣ ಅಂದ್ಕೊಂಡಿದ್ದೀನಿ. ಅಂದರೆ ರಾಗಿ ಮುದ್ದೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮಸ್ಸಪ್ಗೆ ಅಂತ ಹೇಳ್ಬಿಟ್ಟು ಇವಾಗ ಅದೇ ನೀರಿಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ರಾಗಿ ಹಸಿಟ್ಟನ್ನ ಒಂದು ಕಪ್ಪಲ್ಲಿ ಕಲಿಸ್ಬಿಟ್ಟು ಗಂಟು ಇಲ್ದಿರ ಅದಕ್ಕೆ ಸೇರಿಸ್ಬಿಟ್ಟು ಒಂದು 10 ನಿಮಿಷ ಹಿಂಗೆ ಕಲಿಸ್ಬಿಟ್ಟು ಸಿಮ್ಮಲ್ಲೇ ಇಟ್ಟು ಬೇಯಿಸ್ಕೊಂಡ್ರೆ ರೆಡಿ ಆಗೋಗುತ್ತೆ ಮುದ್ದೆ. ಈ ಸಾಂಬಾರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇನ್ನು ಲಂಚ್ ಬಾಕ್ಸ್ಗೂ ಕೂಡ ನಮ್ಮ ಹಸ್ಬೆಂಡ್ ಮುದ್ದೆನೇ ಕೇಳಿದ್ರು ಇವತ್ತು, ಅದಕ್ಕೋಸ್ಕರ ಮುದ್ದೆನೇ ಮಾಡ್ತಾಯಿದ್ದೀನಿ. ಇನ್ನು ಹೊರಗಡೆ ಎಲ್ಲ ಮಾಪೆಲ್ಲ ಹಾಕಿ ಕಸ ಎಲ್ಲ ಗುಡಿಸಿ ಮಾಪೆಲ್ಲ ಹಾಕಿದೆ. ಇವಾಗ ಸಿಂಪಲ್ಲಾಗಿ ರಂಗೋಲಿ ಹಾಕ್ತಾಯಿದ್ದೀನಿ. ಇನ್ನು ಈ ಕಡೆ ಎಲ್ಲ ರಂಗೋಲಿ ಎಲ್ಲ ಹಾಕೋಷ್ಟರಲ್ಲಿ ಮುದ್ದೆ ಕೂಡ ಬೆಂದಿತ್ತು. ಇವಾಗ ಮುದ್ದೆ ಕಟ್ಕೊತಾ ಇದ್ದೀನಿ. ಒಂದು 2:30 ಆಗೋಷ್ಟು ಮುದ್ದೆ ಆಗಿತ್ತು. ಇನ್ನು ಸೊಪ್ಪು ಸಾರು ಕೂಡ ಬೆಂದಿತ್ತು. ಇವಾಗ ಅದನ್ನು ತೆಗೆದು ಚೆನ್ನಾಗಿ ಮಸಿತಾ ಇದ್ದೀನಿ. ಈ ಥರ ಚೆನ್ನಾಗಿ ಮಸಿಬೇಕು, ಇಲ್ಲಾಂದರೆ ಕೂಡ ಮಿಕ್ಸಿಗೆ ಹಾಕ್ಬಿಟ್ಟು ರುಬ್ಕೊಂಡ್ರು ಕೂಡ ಅದು ತುಂಬ ಟೇಸ್ಟಾಗಿ ಬರುತ್ತೆ. ನಾನು ಈ ಥರ ಚೆನ್ನಾಗಿ ಮಸಿದ್ಬಿಟ್ಟು ಇವಾಗ ಎಣ್ಣೆ, ಸಾಸಿವೆ, ಈರುಳ್ಳಿ, ಒಣಗಿದ ಮೆಣಸಿನ್ಕಾಯಿ, ಇಂಗು ಎಲ್ಲ ಹಾಕಿ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಇವಾಗ ಸಾಂಬಾರು ಕೂಡ ರೆಡಿ ಆಗಿತ್ತು. ಇನ್ನು ಲಂಚ್ ಬಾಕ್ಸ್ಗೂ ಕೂಡ ಪ್ಯಾಕ್ ಮಾಡ್ತಾಯಿದ್ದೀನಿ. ಇನ್ನು ನಮ್ಮ ಹಸ್ಬೆಂಡ್ ಬ್ರೇಕ್ಫಾಸ್ಟ್ ಏನು ತಿಂದಿರಲಿಲ್ಲ. ಅವ್ರು ಲೇಟಾಗಿ ತಿಂತೀನಿ ಮುದ್ದೆನೇ ಹಾಕ್ಕೊಡು ಅಂತ ಹೇಳಿದ್ರು. ಬರೀ ಮುದ್ದೆ ಸಾಂಬಾರು ಮಾತ್ರ ಲಂಚ್ ಬಾಕ್ಸ್ಗೆ ಹಾಕ್ಕೊಟ್ಟೆ. ಇನ್ನು ನಾನು ಬ್ರೇಕ್ಫಾಸ್ಟ್ ಇವತ್ತು ಮುದ್ದೆನೇ ತಿಂದೆ. ನನಗೆ ಈ ಥರ ಸೊಪ್ಪು ಸಾರೆಲ್ಲ ಮಾಡಿದಾಗ ಮುದ್ದೆ ತಿನ್ನೋದು ತುಂಬಾ ಇಷ್ಟ ಆಗುತ್ತೆ. ಇನ್ನು ಮುದ್ದೆ ಎಲ್ಲ ತಿಂದ್ಬಿಟ್ಟು ಇವಾಗ ಕ್ಲೀನಿಂಗ್ ಮಾಡೋಣ ಅಂತೇಳ್ಬಿಟ್ಟು ಡ್ರೆಸ್ಸಿಂಗ್ ಟೇಬಲ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಏನು ಗೊತ್ತಾ, ತುಂಬ ಡಸ್ಟ್ ಬರುತ್ತೆ ಈ ಮನೆಯಲ್ಲಂತೂ. ಅದು ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ. ಒಂದು ದಿವಸ ಬಿಟ್ಟು ಒಂದು ದಿವಸ ಕ್ಲೀನ್ ಮಾಡ್ತಾಯಿದ್ರು, ಅಷ್ಟೊಂದು ಡಸ್ಟ್ ಕೂತ್ಕೊಂಡಿರುತ್ತೆ. ಇನ್ನು ನಾವು ಅಲ್ಲಿ ಯೂಸ್ ಮಾಡ್ತೀವಲ್ವ, ಸೆಂಟ್ ಆಗಿರಲಿ, ಕ್ರೀಮ್ಗಳಾಗಿರಲಿ, ಲೋಷನ್ ಆಗಿರಲಿ, ಇದ್ರ ಮೇಲೆ ಎಲ್ಲ ಡಸ್ಟ್ ಕೂತ್ಕೊಳ್ತಾ ಇರುತ್ತೆ. ಒಂದು ದಿವಸ ಬಿಟ್ಟು ಒಂದು ದಿವಸ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇರ್ತೀನಿ. ಇನ್ನು ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಬಾಚಣಿಗೆ ಎಲ್ಲ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಬಾಚಣಿಗೆನ ತಿಂಗ್ಳಿಗೆ 1-2 ಸರಿ ಆದರೂ ಬಿಸಿ ನೀರಲ್ಲಿ ಒಂದು 10 ನಿಮಿಷ ನೆನೆಸ್ಬಿಡ್ತೀನಿ. ಸ್ವಲ್ಪ ಉಪ್ಪು ಸೋಡಾ ಹಾಕ್ಬಿಟ್ಟು ನೆನೆಸಿಟ್ಬಿಟ್ರೆ ಅದರಲ್ಲಿರೋ ಬ್ಯಾಕ್ಟೀರಿಯಾಗಳು ನಮಗೆ ಗೊತ್ತಿಲ್ಲದಿರೋ ಈ ತಲೆಯಲ್ಲೆಲ್ಲ ಒಟ್ಟಿರುತ್ತೆ ನೋಡಿ, ಅದೆಲ್ಲ ಅಂಟ್ಕೊಂಡಿರುತ್ತೆ. ಮತ್ತು ನಾವು ಹಂಗೆ ಯೂಸ್ ಮಾಡೋದ್ರಿಂದ ಡ್ಯಾಂಡ್ರಫ್ ಕೂಡ ಜಾಸ್ತಿ ಆಗುತ್ತೆ, ಏರ್ ಫಾಲ್ ಕೂಡ ಜಾಸ್ತಿ ಆಗುತ್ತೆ. ಅದನ್ನು ಅವಾಗವಾಗ ವಾಶ್ ಮಾಡ್ತಾ ಇರಬೇಕು ಅಂದ್ಬಿಟ್ಟು ಇನ್ನು ಅದನ್ನು ಬಿಸಿ ನೀರಲ್ಲಿ ಒಂದು 10 ನಿಮಿಷ ನೆನೆಸ್ಬಿಟ್ಟು ಟೂತ್ ಬ್ರಷ್ ಬರುತ್ತೆ ನೋಡಿ, ಅದರಿಂದ ಕ್ಲೀನ್ ಮಾಡಿಬಿಟ್ಟು ಒಂದು 1/2 1 ಅವರ್ ಬಿಸಿಲಿಗೆ ಇಟ್ಬಿಟ್ರೆ ಅದು ಕ್ಲೀನ್ ಆಗಿಬಿಡುತ್ತೆ. ಇನ್ನು ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ, ಡಸ್ಟಿಂಗ್ ಎಲ್ಲ ಕ್ಲೀನ್ ಮಾಡಿ, ಪಾತ್ರೆ ಎಲ್ಲ ಕ್ಲೀನ್ ಮಾಡಿ, ಎಡಿಟಿಂಗ್ ಎಲ್ಲ ಮಾಡೋದಿತ್ತು ಅದೆಲ್ಲ ಮಾಡಿಕೊಂಡು ಇವಾಗ ಈವ್ನಿಂಗ್ ಹಂಗೆ ಸ್ನಾನ ಎಲ್ಲ ಮಾಡಿಕೊಂಡು ಸಿಂಪಲಾಗಿ ಪೂಜೆ ಕೂಡ ಮಾಡಿಕೊಂಡೆ. ಇನ್ನು ಬೆಳಗ್ಗೆ ಮಾಡಿರೋ ಅನ್ನನೇ ಮಿಕ್ಕಿತ್ತು, ಯಾಕಂದರೆ ಮುದ್ದೆ
ಮಾಡಿ ತಿಂದ್ವಲ್ಲ, ಅನ್ನ ಎಲ್ಲ ಹಂಗೆ ಇತ್ತು. ಇನ್ನು ಅದೇ ಅನ್ನಕ್ಕೆ ಫ್ರೈಡ್ ರೈಸ್ ಥರ ಮಾಡೋಣ ಅಂತೇಳ್ಬಿಟ್ಟು ಇವತ್ತು ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಬಳಸ್ಕೊಂಡು ಮಾಡೋಣ ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇನ್ನು ಎಗ್ ಕೂಡ ಖಾಲಿ ಆಗಿಬಿಟ್ಟಿತ್ತು. ಇನ್ನೊಂದು 2 ಎಗ್ ಮಾತ್ರ ತೊಗೊಂಬಂದೆ. ನಮ್ಮ ಹಸ್ಬೆಂಡ್ಗೆ ಹೇಳಿದ್ದೆ ಸಾಯಂಕಾಲ ಬರ್ಬೇಕಾದ್ರೆ ಎಗ್ ತೊಗೊಂಬ ಅಂತ ಹೇಳ್ಬಿಟ್ಟು ಕೆಲಸದಿಂದ. ಇನ್ನು ಅವ್ರು ಬರೋಷ್ಟ್ರಲ್ಲಿ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಇನ್ನು ಅಷ್ಟರೊಳಗಡೆ ನಾನೇ ಅಂಗಡಿಗೆ ಹೋಗಿ 1-2 ಮೊಟ್ಟೆ ತೊಗೊಂಬಂದ್ಬಿಟ್ಟು ಇವಾಗ ಫ್ರೈಡ್ ರೈಸ್ ಮಾಡ್ಕೊತಾ ಇದ್ದೀನಿ. ಇನ್ನು ಇದಕ್ಕೆ ಏನೇನು ಬೇಕೋ ನೋಡಿ ಅದನ್ನೆಲ್ಲ ತರಕಾರಿನೆಲ್ಲ ಹಚ್ಕೊತಾ ಇದ್ದೀನಿ. ಇನ್ನು ಕ್ಯಾಬೇಜು, ಕ್ಯಾರೆಟು ಮತ್ತು ಸ್ವಲ್ಪ ಮೆಂತ್ಯ ಸೊಪ್ಪು, ಬೀನ್ಸು ಇದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇನ್ನು ಕ್ಯಾರೆಟ್ ಕೂಡ ಅಷ್ಟೇ, ಈ ಥರ ಸ್ಲೈಸಾಗಿ ಸಣ್ಣದಾಗಿ ಕಟ್ ಮಾಡಿದ್ರೆ ತಿನ್ಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ, ಕ್ರಂಚಿಯಾಗಿ ಅಂತೇಳ್ಬಿಟ್ಟು ಎಲ್ಲ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಇನ್ನು ಬೀನ್ಸ್ ಕೂಡ ಅಷ್ಟೇ, ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇನ್ನು ಆಲೂಗಡ್ಡೆ ಒಂದಿತ್ತು ಬೇಯಿಸಿರೋದು, ಅದು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಬಳಸ್ಕೊಂಡು ಮಾಡ್ತಾಯಿದ್ದೀನಿ ಈ ಸರಿ, ತುಂಬ ಚೆನ್ನಾಗಿರುತ್ತೆ. ಇನ್ನು ಇವಾಗ ಒಂದು ತವ ಇಟ್ಬಿಟ್ಟು ತವಾಗೆ ಸ್ವಲ್ಪ ಎಣ್ಣೆ ಹಾಕಿ 2 ಮೊಟ್ಟೆ ಹಾಕ್ಕೊತಾ ಇದ್ದೀನಿ. ಮೊಟ್ಟೆನ ನಾವು ಯಾವಾಗೂ ಡೈರೆಕ್ಟಾಗಿ ಪ್ಯಾನ್ಗೆ ಹಾಕ್ಬಾರ್ದು, ಒಂದು ಕಪ್ಗೆ ಹಾಕ್ಬಿಟ್ಟು ಚೆಕ್ ಮಾಡಬೇಕು. ಇವಾಗ ಕೆಟ್ಟೋಗಿರುತ್ತೆ, ಒಂದೊಂದು ಸ್ಮೆಲ್ ಬಂದುಬಿಟ್ಟಿರುತ್ತೆ. ನಾವು ಅದೇ ಹಾಕ್ಬಿಟ್ರೆ ಒಂದೇ ಸರಿ ಫ್ಯಾನ್ಗೆ ಹಾಕ್ಬಿಟ್ರೆ ಎಣ್ಣೆನೂ ವೇಸ್ಟ್ ಆಗಿಬಿಡುತ್ತೆ, ಟೈಮು ವೇಸ್ಟ್, ಮತ್ತು ಅದನ್ನು ತೊಳೆಯೋದಿಲ್ಲ. ಅದಕ್ಕೆ ಫಸ್ಟು ನಾವು ಯಾವಾಗ ಮೊಟ್ಟೆ ಹಾಕೋದಕ್ಕಿಂತ ಮುಂಚೆನೂ ಒಂದು ಕಪ್ಪಲ್ಲಿ ಹಾಕಿ ಚೆಕ್ ಮಾಡ್ಕೊಬೇಕು. ಇನ್ನು ಎಗ್ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಧನಿಯಾ ಪುಡಿ ಎಲ್ಲ ಹಾಕಿ ಸ್ವಲ್ಪ ಪೆಪ್ಪರ್ ಪುಡಿ, ಉಪ್ಪೆಲ್ಲ ಹಾಕಿ ಫ್ರೈ ಮಾಡಿ ಎತ್ತಿಟ್ಕೊಂಡೆ. ಇವಾಗ ಒಂದು ಬಾಣಲಿಗೆ ಸ್ವಲ್ಪ ಮರಾಠಿ ಮೊಗ್ಗು, ಚಕ್ಕೆ, ಒಂದು ಏಲಕ್ಕಿ ಹಾಕ್ಬಿಟ್ಟು ಮೆಂತ್ಯ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಈರುಳ್ಳಿ, ಕ್ಯಾಬೇಜು ಮತ್ತು ಕ್ಯಾರೆಟು, ಬೀನ್ಸ್ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ತರಕಾರಿ ಎಲ್ಲ ಸ್ವಲ್ಪ ಒಂದು ಅರ್ಧ ಭಾಗದಷ್ಟು ಎಣ್ಣೆಯಲ್ಲೇ ಫ್ರೈ ಆಗಬೇಕು, ಆವಾಗ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಕ್ರಂಚಿಯಾಗಿ ಸಿಗ್ತಾ ಇರುತ್ತೆ. ಇವಾಗ ಬೇಯಿಸಿರೋ ಆಲೂಗಡ್ಡೆನೂ ಹಾಕ್ಕೊಂಡು ಒಂದು 5 ನಿಮಿಷ ಈ ಥರ ಫ್ರೈ ಮಾಡ್ಕೊಬೇಕು. ಇನ್ನು ಬೆಳಗ್ಗೆ ಮಾಡಿರೋ ಅನ್ನನ ಉದುರಿಯಾಗಿ ಮಾಡಿಕೊಂಡು ಇವಾಗ ಬಾಣಲಿಗೆ ಸೇರಿಸ್ಕೊಂಡು ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಿಲ್ಲಿ ಪೌಡ್ರು, ಸ್ವಲ್ಪ ಪೆಪ್ಪರ್ ಪೌಡ್ರು, ಉಪ್ಪು ಮತ್ತು ರೆಡ್ ಚಿಲ್ಲಿ ಸಾಸ್ ಬರುತ್ತಲ್ವ ಅದು, ಮತ್ತು ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸು, ಆಮೇಲೆ ಫ್ರೈ ಮಾಡಿರೋ ಎಗ್ನ ಇದಕ್ಕೆ ಸೇರಿಸ್ಕೊಂಡು ಒಂದು 2 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ರೆಡಿ ಆಗೋಯ್ತು. ತುಂಬಾ ಟೇಸ್ಟಿಯಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಇನ್ನು ಇವತ್ತಿನ ಡಿನ್ನರ್ ನಮ್ಮದು ಇದಾಗಿತ್ತು, ತುಂಬ ಚೆನ್ನಾಗಿ ಬಂದಿತ್ತು. ಇನ್ನು ಇವತ್ತಿನ ವೀಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಟೇಕ್ ಕೇರ್, ಬಾಯ್.